ತಾಯಿಯವ್ವ ಟು ಮಾರ್ಕ್ 30 ವರ್ಷಗಳ ಜರ್ನಿ, ಈ ಒಂದು ಸಕ್ಸಸ್ ಅಲ್ಲಿ ಅದನ್ನು ಕೂಡ ನೆನೆಯಲೇಬೇಕು. ಸೊ ಆ ಒಂದು 30 ವರ್ಷಗಳ ಜರ್ನಿ ಒಂದು ರೌಂಡ್ ಹಿಂದೆ ತಿರುಗಿ ನೋಡಿದಾಗ ಏನು ಅನ್ಸುತ್ತೆ ಸರ್? ಇಟ್ಸ್ ಟೂ ಸ್ಮಾಲ್. ಇವರೇ ನಾನು ಹೇಳಬೇಕು ಅಂದ್ರೆ ಯು ಹ್ಯಾವ್ ನೋ ಐಡಿಯಾ ಹೌ ಥ್ಯಾಂಕ್ಫುಲ್ ಐ ಆಮ್. ಯು ಹ್ಯಾವ್ ನೋ ಐಡಿಯಾ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಿ ಎಂಟೈರ್ ಕರ್ನಾಟಕ ಇಂಡಸ್ಟ್ರಿ, ಫ್ಯಾಕಲ್ಟಿ, ನಮ್ಮ ಜನ. ಇಟ್ ಇಸ್ ನಾಟ್ ಈಸಿ. ನಾವು ಸಿನಿಮಾ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಒಂದು ಸಿನಿಮಾ ಹೌಸ್ಫುಲ್ ಇಟ್ಕೊಂಡು ಹೋದವ್ ನಾನು. 30 ವರ್ಷ ಇರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಸೊ ಐ ಹ್ಯಾವ್ ನೋ ವರ್ಡ್ ಸರ್. ವೆರಿ ವೆರಿ ಥ್ಯಾಂಕ್ಫುಲ್. ನಾನು ಅದಕ್ಕೆ ಯಾವುದೇ ಒಂದು 30 ವರ್ಷ ಆಯ್ತು ಅಂತ ಪಾರ್ಟಿ ಮಾಡಿ ಸಂಭ್ರಮ ಮಾಡಿ ಎಲ್ಲೂ ಹೋಗಿಲ್ಲ ಸರ್. ಆಕ್ಚುಲಿ ಮನೇಲಿದ್ದೀನಿ, ಒಬ್ಬೊಬ್ಬರದ್ದು ಆನ್ಸರ್ ಮಾಡ್ಕೊಂಡು ಕೂತಿದ್ದೀನಿ. ಐ ಥಿಂಕ್ ಐ ಆಮ್ ವೆರಿ ಥ್ಯಾಂಕ್ಫುಲ್. ಅಂಡ್ ಇವತ್ತಿಗೂ ಒಂದಿಷ್ಟು ಸಿನಿಮಾಗಳು ಮಾಡೋ ಅವಕಾಶ ಸಿಕ್ಕಿದೆ ಅಂದ್ರೆ ಇದನ್ನ ನಾನು ಸುಮ್ಮನೆ ಹೇಳಬೇಕು ಅಂತ ಹೇಳ್ತಲ್ಲ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಎವ್ರಿಥಿಂಗ್ ದಟ್ ನೇಚರ್ ಹಸ್ ಗಿಫ್ಟೆಡ್ ಮಿ. ಸರ್, ಇದು ಕ್ಯೂರಿಯಾಸಿಟಿ. ನೀವು ಕಪ್ ಗೆದ್ದಾದ್ಮೇಲೆ ಆಂಕರ್ ನಿಮ್ ಜೊತೆ ಮಾತಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಯಾರೋ ಏನೋ ಕಮೆಂಟ್ ಮಾಡ್ತಾರೆ ಪಕ್ಕದಿಂದ. ಆ ಕಮೆಂಟ್ಸ್ ಏನಂತ ನಮ್ಗಂತೂ ಕೇಳಿಸಿಲ್ಲ, ಬಟ್ ನೀವು ವಾರ್ನ್ ಮಾಡ್ತೀರಾ? ಏನಿಲ್ಲ, ಅವರು ನಿಮ್ಮನ್ನ ನೋಡ್ಬೇಕು ಅಂತ ಇದ್ರೆ ಈಗ ಬೇಡ ಅಂತ ಬೆಂಗಳೂರಿನಲ್ಲಿ ಸಿಗ್ತಾರೆ. ಇಲ್ಲ, ಬೇರೆ ಏನೋ ಆಗತ್ತೆ ಸರ್, ಬಟ್ ನೀವು ಅದನ್ನ ಎಲ್ಲೂ ಹೇಳಿಲ್ಲ, ನಮಗೂ ಗೊತ್ತಾಗಿಲ್ಲ. ಬಟ್ ನೀವು ತುಂಬಾ ಆಕ್ರೋಶ ಭರಿತರ ಆಗಿದ್ರಿ ಆ ಟೈಮ್. ಏನೇನೋ ನಡೆಯುತ್ತೆ, ನನ್ನ ರೂಮ್ ಅಲ್ಲಿ ಏನೋ ನಡೆಯುತ್ತೆ, ನನ್ನ ಬಾತ್ರೂಮ್ ಅಲ್ಲಿ ಏನೋ ನಡೆಯುತ್ತೆ. ಎಲ್ಲದು ಹೇಳ್ತಾ ಕೂರಕ್ಕಾಗತ್ತಾ? ಈಗ ಏನ್ ಮಾತಾಡ್ಬೋದೋ ಮಾತಾಡ್ಬಲ್ಲೆ. ಪರವಾಗಿಲ್ಲ, ಶೇರ್ ಮಾಡಿ ಸರ್, ನಮ್ ಕ್ಯೂರಿಯಾಸಿಟಿ ಇದೆ. ಏನು ನಿಜವಾಗ್ಲೂ ನಿಮ್ಮನ್ನ ನೋಡ್ಬೇಕು ಅಂದ್ರೆ ನನಗೆ ಇನ್ನೂ ಅವ್ರ ಹೆಸರು ಗೊತ್ತಿಲ್ಲ, ತಿಳ್ಕೊಂಡ್ಬಿಟ್ಟು ಅವ್ರು ಎಲ್ಲಿ ನಿಂತಾರೋ ಹೇಳ್ತೀನಿ, ಆಮೇಲೆ ಭೇಟಿ ಮಾಡಿ ಅಂತ ಸರ್. ಇಷ್ಟ ಹೇಳಿ. CCL ಶುರುವಾದಾಗ ಮತ್ತೆ ಸಿನಿಮಾಗಳು ಆರಂಭದಲ್ಲಿ ನಿಮ್ಗೆ ಶಕ್ತಿಯಾಗಿದ್ದಂಥವ್ರು ನಿಮ್ಮ ಅಮ್ಮ ಅವರು. ಒಂದು ಕಡೆ 30 ವರ್ಷಗಳ ಜರ್ನಿ, ಮತ್ತೊಂದು ಕಡೆ 12 ವರ್ಷಗಳ ನಂತರ CCL ಕಪ್ ಗೆದ್ದಿದ್ದೀರಾ. ಸೊ ಈ ಸಂದರ್ಭದಲ್ಲಿ ಎಷ್ಟು ಮಿಸ್ ಮಾಡ್ಕೋದು ಅಮ್ಮನ? ಹೌ ಡು ಐ ಸೇ ಸರ್, ನನಗೆ ಪ್ರತಿದಿನ ಇವತ್ತಿಗೂ ನನ್ನ ಸ್ಕ್ರೀನ್ ಶಾಟ್ ಇರೋದೇ ನಮ್ಮ ತಾಯಿದು. ನಾನು ಅದನ್ನ ನೋಡದೆ ಬೆಳಗ್ಗೆ ಎದ್ದೇಳೋದಲ್ಲ, ಅದನ್ನೇ ನೋಡೋದು ನಾನು. ಅಂಡ್ ಐ ಆಲ್ವೇಸ್, ಇವಾಗ ಅಂಬರೀಷ್ ಅಣ್ಣನ ಬಗ್ಗೆ ಇವ್ರೇನು ಹೇಳಿದ್ರು ಅದೇ ತರ ಹೇಳಬೇಕು. ಐ ಆಲ್ವೇಸ್ ಫೀಲ್ ದಟ್ ಶಿ ಇಸ್ ಆಲ್ವೇಸ್ ದೇರ್ ವಿಶಿಂಗ್. ಸೊ ಕಪ್ ಗೆದ್ದಾಗ್ಲೂ ಆ ಕಪ್ಪು ತೊಗೊಂಡು ಅವ್ರ ಫೋಟೋ ಹತ್ರನೇ ಹೋಗೋದು ಫಸ್ಟ್. ಸಿನಿಮಾ ಗೆದ್ರು ಅವ್ರ ಕಪ್ ಅಲ್ಲೇ ಹೋಗೋದು, ಅಲ್ಲೇ ಮಾತಾಡೋದು ನಾನು. ಅವ್ರದ್ದೊಂದು ಕುರ್ಚಿ ಏನ್ ಕುತ್ಕೊಳ್ತಾ ಇತ್ತು ಇವತ್ತು ಹಾಗೆ ಇಟ್ಟಿದ್ದೀನಿ, ಅದ್ರ ಮುಂದೆ ಪೀಠ ಮಾಡೋ ಚಪ್ಪಲ್ ಹಾಗೆ ಇಟ್ಟಿದ್ದೀನಿ. ಐ ಗೋ ಅಂಡ್ ಐ ಸ್ಪೀಕ್ ಟು ದಟ್. ಐ ಸ್ಟಿಲ್ ಫೀಲ್ ಶಿ ಇಸ್ ಅರೌಂಡ್. ಅಫ್ ಕೋರ್ಸ್ ಆ 30 years ಕಂಪ್ಲೀಷನ್ ಈ ಕಪ್ಪು ಇನ್ನೊಂದ್ಸತಿ ಅವರು ನೋಡಿದ್ರೆ ಖುಷಿಯಾಗಿರೋದು. ಐ ಆಮ್ ವೆರಿ ಶೋರ್. ಸರ್, ನಿಮ್ಮ ಲೈಫಲ್ಲಿ ನಿಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು, ಅತ್ಯಾಪ್ತರು ಇರ್ಬೋದು, ಯಾರ ಬಗ್ಗೆ ಏನು ಮಾತಾಡಿದ್ರು ನೀವು ಸಹಿಸ್ಕೊಳೋದಿಲ್ಲ, ಖಂಡಿತವಾಗ್ಲೂ ಧ್ವನಿ ಎತ್ತುತ್ತೀರಾ. ಬಟ್ ರೀಸೆಂಟ್ ಆಗಿರೋ ಒಂದು ಡೆವಲಪ್ಮೆಂಟ್ ಅಲ್ಲಿ DK ಶಿವ್ ಅವ್ರ ಬಗ್ಗೆ ಮಾತಾಡಿರೋಂಥದ್ದು, DK ಶಿವಕುಮಾರ್ ಅವ್ರ ಬಗ್ಗೆ ಮಾತನಾಡಿರೋಂಥದ್ದು, ಯಾರು? ಕನಕಪುರ ಶ್ರೀನಿವಾಸ್ ಅವರು. ನೀವು ನನಗೆ ಕೇಳ್ತಾ ಇರೋದು? ಅವರು ನಿಮ್ಮ ಅತ್ಯಾಪ್ತರ ಜೊತೆಗೆ. ಇಲ್ಲ ಮಸಿ, ನಾನೊಂದು ಮಾತು ಹೇಳ್ತೀನಿ ಕೇಳಿ. ನಾನೊಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ. ಒಂದು ಸಂದರ್ಭ, ಈಗ ಫಾರ್ ಎಕ್ಸಾಂಪಲ್ ನಿಮಗೊಂದು ಲಾಡು ಕೊಟ್ಟೆ ಅನ್ಕೊಳ್ಳಿ, ಅರ್ಧ ಲಾಡು ತಿಂದಿರ್ತೀರಾ. ಪಕ್ಕದ ಕಡೆ ಒಂದು ಮೆಣಸಿನ್ಕಾಯಿ ಕೊಟ್ಟೆ ಅನ್ಕೊಳ್ಳಿ, ಏನ್ ಮಾಡ್ತೀರಾ? 2 ನಾನೇ ಕೊಟ್ಟಿರೋದು. ಏನ್ ಮಾಡ್ಬೇಕು? ಇಂಥ ಸಿಹಿಯಾದ ಸಂದರ್ಭದಲ್ಲಿ ಮೆಣಸಿನ್ಕಾಯಿ ಯಾಕೆ? ಈಗ ಈ ಹಿಂದೆ ಕೂಡ ಅಲ್ಲ, ಒಂದು ಮಾತು ಹೇಳ್ತೀನಿ ಕೇಳಿ. ಬೇಡಮ್ಮ, ಇದು ಒಂದು ಸಂದರ್ಭಕ್ಕೆ ಕರೆದಿದ್ದೀನಿ. ನಿಮ್ಮ ಕ್ಯೂರಿಯಾಸಿಟಿನೂ ನಾವು ಹೆಂಗೆ ತಾಳ್ಮೆ 12 ವರ್ಷ ಕಾದು ಕಪ್ಪಿಗೆ, ನಿಮ್ ಈ ಉತ್ತರಕ್ಕೂ ಸ್ವಲ್ಪ ಕಾಯಿರಿ. ಇನ್ನೊಂದು ವೇದಿಕೆ ಹತ್ತೀನಿ, ಅವತ್ತು ಮಾತಾಡೋಣ. ಇವತ್ತು ಲಾಡು ತಿನ್ನೋ ಟೈಮ್, ಮೆಣಸಿನ್ಕಾಯಿ ಅಲ್ಲ. ಓಕೆ, ಇದು 30 ವರ್ಷದ ಅನುಭವದ ಮಾತು. ಸರ್, 30 yearsಗೆ CM ಕೂಡ ಮತ್ತೆ ಶಿವಣ್ಣ ಎಲ್ಲ ತುಂಬಾ ಪ್ರೀತಿಯಿಂದ ಟ್ವೀಟ್ ಮಾಡಿರ್ತಾರೆ. ಸೊ ಅದು ಮತ್ತೆ ಕೈಗೆ ಹ್ಯಾಂಡ್ ಗ್ಲೌಸ್ ತುಂಬಾ ಇಂಟ್ರೆಸ್ಟಿಂಗ್ ಐತೆ ಸರ್. ಕನ್ನಡ ಫ್ಲಾಗ್ ಇತ್ತು 2 ಕಡೆ. ನನಗೆ ಬಹಳ ಆಸೆ ಇತ್ತು ಸರ್. ಆಕ್ಚುಲಿ ಗೊತ್ತಿಲ್ಲ ಅದು ಮಾಡ್ಬೋದಿತ್ತ ಅಂತ ನಾನು ಅವ್ರಿಗೆ ಕೇಳಿದೆ, 2 ಕಲರ್ ಹಾಕೊಂಡ್ರೆ ಪರವಾಗಿಲ್ವಾ ಅಂತ. ಬಟ್ ಐ ಜಸ್ಟ್ ಫೆಲ್ಟ್ ದಿಸ್ ಟೈಮ್ ಐ ವಾಂಟೆಡ್ ಟು ರೆಪ್ರೆಸೆಂಟ್. ನಾವು ಕರ್ನಾಟಕ ಟೀಮ್ ಇಲ್ದಲೇ ಇರ್ಬೋದು ಸರ್, ಬಟ್ ನಾವು ಆಡ್ತಾ ಇರೋದು ಕರ್ನಾಟಕಕ್ಕೆ ಅಂತ ಅನ್ಕೊಂಡು ಆಡ್ತೀವಿ. ಸೊ ಎರಡು ಗ್ಲೌಸ್ ನಮಗೆ ಬಹಳ ಹೆಲ್ಪ್ ಆಯ್ತು. ನನಗೆ ತುಂಬಾ ಖುಷಿಯಾಗಿ ಹಾಕೊಂಡೆ. ಅವ್ರು ಇವಾಗ ಇನ್ಸೈಡ್ ಅಡ್ಜ್ ಅವ್ರು ಏನ್ ಹೇಳಿದ್ರು ಅದ್ರ ಮೇಲೆ ಅವರಿಗೆ ತುಂಬಾ ಒಂದು ಬೇಡಿಕೆ ಬರ್ತಾ ಇದೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಅಂಡ್ ಆ ಗ್ಲೌಸ್ ನಾನು ತುಂಬಾ ಪ್ರೆಷಸ್ ಆಗಿ ಇಟ್ಕೊಂಡಿದ್ದೀನಿ. ಸರ್, CCL ನಲ್ಲಿ ವೆರಿ ಹ್ಯಾಪಿ ಸರ್. ಏನ್ ಹೇಳಿ ನಾನು ಇದ್ರ ಮೇಲೆ. ಆತರ ಸ್ಮಾಲ್ ರೆಕಗ್ನಿಷನ್ಸ್ ಅಂತ ನಾವೇ ಹೇಳ್ತೀವಿ, ಅದು ಅವರು ಅಂತ ದೊಡ್ಡ ವ್ಯಕ್ತಿಗಳಿಂದ ಒಂದು ರೆಕಗ್ನಿಷನ್ ಸಿಗುತ್ತೆ, ನಿಮ್ಮನ್ನು ಗುರುತಿಸ್ತಾರೆ, ಪ್ರಶಂಸಿಸ್ತಾರೆ ಅಂದಾಗ I can just bow my head down to all of them and say I'll continue what I'm doing my best. ಸರ್, ಯಾವಾಗ್ಲೂ ನಿಂತ್ಕೊಳ್ತಿದ್ದು ಧ್ರುವ ಅವರು. ಅವ್ರನ್ನ ಈ ಸಂದರ್ಭದಲ್ಲಿ ಎಷ್ಟು ಮಿಸ್ ಮಾಡ್ಕೊಳ್ತೀರಾ ಸರ್? I don't think we can answer these questions because I don't think I'll just justify with my answers, man. We miss all those who have been a support. Even when they're not with us, we miss them a lot. And every time we miss,
ಇವತ್ತು ಮಾತಾಡ್ತಾ ಇದ್ವಿ ಅವ್ರ ಬಗ್ಗೆ. ಕೆಲವರು ವಿಕೆಟ್ ಹತ್ರದಿಂದ ಬೌಲಿಂಗ್ ಕೀಪಿಂಗ್ ಮಾಡೋದಕ್ಕೆ ಭಯ ಆಗುತ್ತೆ ಕೆಲವು ಬೌಲರ್ಸ್ ಅಲ್ಲ, ಅಂತದ್ರಲ್ಲಿ ಒಬ್ಬರು ಬೌಲರ್ ಧ್ರುವ ಅಂತ ನಾನು ಹೇಳ್ತಾ ಇದ್ದೆ. ಇವತ್ತು ವಿಕೆಟ್ ಕೀಪಿಂಗ್ ಇಸ್ ನಾಟ್ ಅ ಈಸಿ ಥಿಂಗ್. ಬಟ್ ವಿಷ್ಣು ಅವ್ರಿಗೆ ಹೇಳ್ತಾ ಇದ್ದೆ, ದಯವಿಟ್ಟು ನೆಕ್ಸ್ಟ್ ಟೈಮ್ CCL ಇಂದ ಒಂದು ಎಂಟೈರ್ ಸೀಸನ್ ಮುಗಿದ್ಮೇಲೆ ಯಾವ್ದಾರ ಒಂದು ಕೀಪರಿಗೆ ಬೆಸ್ಟ್ ಕೀಪರ್ ಅಂತ ಕೊಡ್ರಪ್ಪ. ಬರೀ ಥ್ಯಾಂಕ್ಲೆಸ್ ಜಾಬು. ಇವ್ರ ವೈಡ್ಗಳು, ಇವ್ರ ಬ್ಯಾಡ್ದಿದ್ದ ಬಾಲ್ಗಳನ್ನ ಹಿಡಿದು ಇವ್ರ ಜೀವನ ಸಪೋರ್ಟ್ ಮಾಡೋದ್ರಲ್ಲಿ ಆಗೋಯ್ತು ನಮ್ಮ ಜೀವನ. ಒಂದು ಸಲ ಬರೀ ಚಪ್ಪಾಳೆ ತಟ್ಟದ್ ನಾವು. JK ಬೆಸ್ಟ್ ಪ್ಲೇಯರ್, ವೆರಿ ಗುಡ್. ಕೃಷ್ಣ ವೆರಿ ಗುಡ್, ವೆರಿ ಗುಡ್. ಇವ್ರು ಹೇಳ್ತಾ ಇದ್ದೀರಲ್ಲ, ಇವರೆಲ್ಲ ಮಕ್ಕಳು ಅಂದ್ರೆ ಸ್ನಾನ ಮಾಡ್ಸಕ್ಕಿರೋದು ನಾವು. ಸ್ನಾನ ಮಾಡ್ಸೋದು ನಾವು, ಬಟ್ಟೆ ಹಾಕೋದು ನಾವು, ಎಲ್ಲ ಮಾಡೋದು ನಾವು. ಇವ್ರು ಹೋಗ್ಬಿಟ್ಟು ಫೋಟೋ ತೆಗೆಸ್ಕೊಳ್ಳೋದಂತೆ. ನಾನು ಅದಕ್ಕೆ ಇವ್ರಿಗೆ ಹೇಳ್ತಾ ಇದ್ದೆ, ಯಾವ್ದಾರು ಎಲ್ಲ ಟೀಮಲ್ಲಿ ವಿಕೆಟ್ ಕೀಪರ್ಸ್ ಇದಾರೆ, ಯಾವ್ದಾರು ಒಂದ್ಸತಿ ಮಾಡಿ ಇಡೀ ಸೀಸನ್ಗೆ. ಬರೀ 12 ವರ್ಷದಿಂದ ಕೀಪ್ ಮಾಡ್ತಾ ಇದ್ದೆ, ಒಂದು ಅವಾರ್ಡ್ ಇಲ್ಲ. ಸುನೀಲ್ ಸರ್ ಹೇಳ್ತಾ ಇದ್ರು, ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಆಕ್ಟ್ರೆಸ್ಗಳು ಬರ್ತಾ ಇದ್ದಾರೆ, ಬಟ್ ಆಕ್ಟ್ರೆಸ್ ವಿತ್ ಕ್ರಿಕೆಟರ್ಗಳು ತುಂಬಾ ಕಡಿಮೆ ಆಗ್ತಾ ಇದ್ದಾರೆ ನಮ್ಮ CCLಗೆ ಬರೋರು, ಈಗಿನ ಜನರೇಷನ್ ಅವರು ಅಂತ ಹೇಳ್ತಾ ಇದ್ದಾರೆ. ಯಾರು? ಸುನೀಲ್ ಅವರು ಹೇಳಿದ್ರು, ಸುನೀಲ್ ರಾವ್ ಅವರು ಹೇಳಿದ್ರು. ಏನ್ ಹೇಳಿದ್ದು? ಈಗಿನ ಬರ್ತಾ ಇರೋಂತ ಜನರೇಷನ್ ಅಲ್ಲಿ ಆಕ್ಟರ್ಗಳು ತುಂಬಾ ಚೆನ್ನಾಗಿ ಬರ್ತಾ ಇದ್ದಾರೆ, ಬಟ್ ಆಕ್ಟರ್ಗಳು ಕ್ರಿಕೆಟರ್ಗಳಾಗಿ CCLಗೆ ಬರ್ತಾ ಇಲ್ಲ ಅನ್ನೋ ಕೊರತೆ ಇದೆ ಅಂತ ಹೇಳಿದ್ರು. ಸುನಿಲ್ ಬಂದಿಲ್ವಾ? ಬಂದಿಲ್ಲ. ಇನ್ನು ನಾನು ಮ್ಯಾನೇಜರ್ ಪೋಸ್ಟ್ ತಗೊಂಡಿಲ್ಲಮ್ಮ. ಅವ್ರು ಯಾವತ್ತು ನನಗೆ ಮ್ಯಾನೇಜರ್ ಕಳಿಸ್ಬೋದು, ಅವ್ರ ಪರ ಉತ್ತರ ಕೊಡ್ತೀನಿ.